ಎಪಿಎಂಸಿ ಗೆಸ್ಟ್ ಹೌಸ್ ಮರು ನವೀಕರಣಕ್ಕಾಗಿ ಲಕ್ಷ ಹಣವನ್ನ ಗುಳುಂ ಮಾಡಲಾಗಿದೆ. 5-6 ಲಕ್ಷ ಖರ್ಚಾಗುವ ಜಾಗಕ್ಕೆ ಲಕ್ಷ ಟೆಂಡರ್ ಕರೆಯಲಾಗಿತ್ತು. ಸುಣ್ಣ ಬಣ್ಣ ಬಳಿಯೋದಕ್ಕೆ 20 ಲಕ್ಷಕ್ಕೆ ಟೆಂಡರ್ ಕೊಟ್ಟಿತ್ತು ಎಪಿಎಂಸಿ. ಯಶವಂತಪುರ ಎಪಿಎಂಸಿ ಗೆಸ್ಟ್ ಹೌಸ್ ನವೀಕರಣಕ್ಕೆ ಇಷ್ಟೊಂದು ಖರ್ಚು ಮಾಡಲಾಗಿದೆ. ಮರು ನವೀಕರಣ ಹೆಸರಲ್ಲಿ ಲೂಟಿ ಹಣವನ್ನ ಲೂಟಿ ಮಾಡಲಾಗಿದೆ. ಹಣ ಖರ್ಚಿನ ಮಾಹಿತಿ ನೀಡದೆ ಎಪಿಎಂಸಿ ಅಧಿಕಾರಿಗಳಿಂದ ಕಳ್ಳಾಟ ಮಾಡಲಾಗಿದೆ. ಮಾಹಿತಿ ಹಕ್ಕು ಅಡಿಯಲ್ಲಿ ಖರ್ಚಿನ ಲೆಕ್ಕ ನೀಡದೆ ಅಧಿಕಾರಿಗಳು ಕಳ್ಳಾಟ ಆಡಿದ್ದಾರೆ. ಸಾರ್ವಜನಿಕರ ಹಣವನ್ನ ಅಧಿಕಾರಿಗಳು ಪೋಲ್ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ರಿಂದ ಆರೋಪ ಕೇಳಿಬಂದಿದೆ. ಎಪಿಎಂಸಿ ಗೆಸ್ಟ್ ಹೌಸ್ ಮರು ನವೀಕರಣ ಮಾಡಬೇಕಿತ್ತು, ಅದಕ್ಕಾಗಿ ಟೆಂಡರ್ ಕರೆಯಲಾಗಿತ್ತು. 5-6 ಲಕ್ಷಕ್ಕೆ ಕೊಡಬೇಕಾಗಿದ್ದಂತ ಟೆಂಡರ್ ಅನ್ನ ಎಪಿಎಂಸಿ ಕೊಟ್ಟಿರೋದು 20 ಲಕ್ಷಕ್ಕೆ. ಅಷ್ಟೊಂದು ಹಣದಲ್ಲಿ ಯಾಕೆ ಟೆಂಡರ್ ಕೊಡಬೇಕಿತ್ತು ಅಂತ ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ ಈಗ ಆರೋಪ ಮಾಡ್ತಿದ್ದಾರೆ. ಯಶವಂತಪುರ ಎಪಿಎಂಸಿ ಗೆಸ್ಟ್ ಹೌಸ್ ಮರು ನವೀಕರಣ ಹೆಸರಲ್ಲಿ ಲಕ್ಷ ಹಣವನ್ನ ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಇದು ಏನಾಗಿದೆ ಅಂದರೆ, ಹಿಂದೆ ಗೆಸ್ಟ್ ಹೌಸ್ ಇತ್ತಲ್ಲಿ. ಗೆಸ್ಟ್ ಹೌಸ್ನ ಪೊಲೀಸ್ ಸ್ಟೇಷನ್ಗೆ ಪರಿವರ್ತನೆ ಮಾಡೋಕ್ಕೆ, ಪೊಲೀಸ್ ಸ್ಟೇಷನ್ನ ಶಿಫ್ಟ್ ಮಾಡೋಕ್ಕೆ ಹೊರಗಡೆ ಮಾಡ್ತಾಯಿದ್ರು. ಮಾಡಲಿ, ಒಳ್ಳೆ ಕೆಲಸ. ಯಾಕೆಂದರೆ ಎ ಪಿ ಎಮ್ ಸಿಗೆ ಒಂದು ಪೊಲೀಸ್ ಸ್ಟೇಷನ್ ಬೇಕು. ಬಟ್ ನಾನು ಏನು ಮಾಡಿದೆ, ಏನು ಪೊಲೀಸ್ ಸ್ಟೇಷನಲ್ಲಿ ಇದು ರಿಪೇರಿ ಮಾಡ್ತಾಯಿದ್ದೀರಿ, ಅದು ಟೆಂಡ್ರ್ ಪ್ರಕ್ರಿಯೆ ಹೆಂಗಿದೆ, ಏನಾಗ್ತಾಯಿದೆ, ಯಾವ ಮೆಟೀರಿಯಲ್ನ ಅಳವಡಿಸ್ಬಿಟ್ಟು ರಿಪೇರಿ ಮಾಡಿಸ್ತಾಯಿದ್ದೀರಿ, ಅದು ಡೀಟೇಲ್ಸ್ ಕೊಡಿ ಅಂದರೆ ಬರೀ ಓವರಾಲಾಗಿ ಒಂದು 20 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿ 29 ಲಕ್ಷ ಶೆಡ್ಯೂಲ್ ಕೊಟ್ಬಿಟ್ಟು, ಈ ಶೆಡ್ಯೂಲ್ 19 ಲಕ್ಷ ಗುತ್ತಿಗೆ ಅಮ್ಮದವನ್ನೇ ನೀಡಿರುವ 19,90,000 ಅಂತ ಕೊಡ್ತಾರೆ. ಬಟ್ ಇಲ್ಲಿ ಏನು ಮೆಟೀರಿಯಲ್ ಹಾಕಿ, ನಾನು ಪರ್ಟಿಕ್ಯುಲರಾಗಿ ಆ ಮಾಹಿತಿ ಹಕ್ಕುವಲ್ಲಿ ಯಾವ ಮೆಟೀರಿಯಲ್ನ ಹಾಕ್ಬಿಟ್ಟು ರಿಪೇರಿ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ರು ಕೂಡ ಅದನ್ನು ಕೊಡೋಕ್ಕೆ ರೆಡಿ ಇಲ್ಲ. ಎಸ್ಟಿಮೇಟ್ ಕಾಪಿ ಇಲ್ಲ. ಅದು ಬಿಲ್ಸ್ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ, ಬಿಲ್ಸು ನಮ್ಮ ಹತ್ರ ಇಲ್ಲ, ಗುತ್ತಿಗೆದಾರ ಹತ್ರ ಇರುತ್ತೆ ಅಂತ. ಅಧಿಕಾರಿಗಳಿಗೆ ಅಧಿಕಾರ ಇದೆ, ಗುತ್ತಿಗೆದಾರ ಹತ್ರ ಬಿಲ್ ಕಲೆಕ್ಟ್ ಮಾಡಿಕೊಂಡು ಮಾಹಿತಿ ಹಕ್ಕು ಮಾಹಿತಿ ಹಕ್ಕು ದಾರನಿಗೆ ಕೊಡಬೇಕು ಅನ್ನೋ ಮಾಹಿತಿ ಇದಿದೆ, ರೂಲ್ಸ್ ಇದೆ. ಆದರೂ ಕೂಡ ಇದನ್ನೆಲ್ಲ ಯಾಕೆ ಇದನ್ನು ಕೊಡ್ತಾಯಿಲ್ಲ ಅಂದರೆ, ಮರೆಮಾಚಿ ಇದರೊಳಗೆ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತದೆ. ಇದನ್ನು ಲೋಕಾಯುಕ್ತಕ್ಕೆ ತೊಗೊಂಡೋಗೋಕ್ಕೆ ತೀರ್ಮಾನ ಮಾಡಿದ್ದೀನಿ. ಖಂಡಿತ ಇದು ಯಶವಂತಪುರದಲ್ಲಿರುವಂತಹ ಎಪಿಎಂಸಿ ಮಾರ್ಕೆಟ್ನಲ್ಲಿ ಗೆಸ್ಟ್ ಹೌಸ್ ಇದೆ. ಆ ಒಂದು ಗೆಸ್ಟ್ ಹೌಸ್ ರಿನೋವೇಷನ್ಗಾಗಿ ಈಗ ಎಪಿಎಂಸಿ ಅಧಿಕಾರಿಗಳು ಲಕ್ಷ ಹಣವನ್ನು ಖರ್ಚು ಮಾಡಿರುವಂಥ ಒಂದು ಪ್ರಕರಣ ಈಗ ಬಯಲಿಗೆ ಬಂದಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಎಪಿಎಂಸಿ ಮುಂಭಾಗದಲ್ಲಿರುವಂತಹ ಏನೊಂದು ಗೆಸ್ಟ್ ಹೌಸ್ ಇದೆ, ಈ ಒಂದು ಗೆಸ್ಟ್ ಹೌಸ್ ರಿನೋವೇಷನ್ಗಾಗಿ ಸುಮಾರು 20 ಲಕ್ಷಗಳನ್ನು ಖರ್ಚು ಮಾಡಿರುವಂಥದ್ದು. ಆದರೆ ಇದ್ದಂತಹ ಕಟ್ಟಡಕ್ಕೆ ರಿನೋವೇಷನ್ ಅಂದರೆ ಸುಣ್ಣ ಬಣ್ಣ ಬಳಿಯೋದಕ್ಕೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಣವನ್ನು ವ್ಯಯ ಮಾಡಿರುವಂಥದ್ದು ಈಗ ಬಯಲಾಗಿರುವಂಥದ್ದು. ಯಾಕೆಂತಂದರೆ ಇದಕ್ಕೆ ಯಾವುದೇ ತರಹ ಮೆಟೀರಿಯಲ್ ಹೊಸದಾಗಿ ಹಾಕಿಲ್ಲ, ಜೊತೆಗೆ ಏನಕ್ಕೆ ಯಾವ ಮೆಟೀರಿಯಲನ್ನು ಬಳಕೆ ಮಾಡಿದ್ದೀರಾ ಅನ್ನುವಂಥ ಒಂದು ಮಾಹಿತಿಯನ್ನು ಕೇಳಿದರೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಲಕ್ಷಾಂತರ ರೂಪಾಯಿ ಹಣ ಅಂದರೆ ಒಂದು 2-3 ಲಕ್ಷದಲ್ಲಿ ಮುಗಿಯುವಂಥ ಕೆಲಸವನ್ನು 20 ಲಕ್ಷಕ್ಕೂ ಹೆಚ್ಚು ಹಣವನ್ನು ಟೆಂಡರ್ ಕೊಟ್ಟಿರುವಂಥದ್ದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕೆಂತಂದರೆ ಈ RTI ಕಾರ್ಯಕರ್ತರೊಬ್ಬರು ಮಾಹಿತಿಯನ್ನು ಕೇಳಿದರೂ ಕೂಡ ಅಧಿಕಾರಿಗಳು ಆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಿರಾಕರಣೆಯನ್ನು ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಈ ಒಂದು ಗೆಸ್ಟ್ ಹೌಸನ್ನು ರಿನೋವೇಷನನ್ನು ಮಾಡಿ ಪೊಲೀಸ್ ಠಾಣೆಗೆ ಕೊಡೋದಕ್ಕೆ ಈಗ ಎಪಿಎಂಸಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಆದರೆ ಈ ಒಂದು ಮೊದಲಿದ್ದಂತಹ ಗೆಸ್ಟ್ ಹೌಸು ಯಾವುದೇ ತರಹ ಏನು ಒಂದು ರಿಪೇರಿ ಆಗಿತ್ತು, ಆ ರಿಪೇರಿ ಖರ್ಚುಗಳನ್ನು, ಸಣ್ಣ ಪುಟ್ಟ ರಿಪೇರಿ ಖರ್ಚುಗಳನ್ನು ಮಾಡಿಸಿ ಈಗ ಪೊಲೀಸ್ ಠಾಣೆಗೆ ಹಸ್ತಾಂತರ ಮಾಡುವಂಥದ್ದು. ಹೀಗಾಗಿ ಯಾವ ಮೆಟೀರಿಯಲ್ ಹಾಕಿದ್ದೀರಿ, ಬಾಗಿಲನ್ನು ಹೊಸದಾಗಿ ಹಾಕಿದ್ದೀರಾ ಅಥವಾ ಗ್ಲಾಸನ್ನು ಹಾಕಿದ್ದೀರಾ, ವಿಂಡೋಗಳನ್ನು ಫಿಟ್ ಮಾಡಿದ್ದೀರಾ ಅನ್ನುವಂಥ ಒಂದು ಮಾಹಿತಿಯನ್ನು ಕೇಳಿರುವಂಥದ್ದು. ಆದರೆ ಯಾವ ಒಂದು ಮಾಹಿತಿಯೂ ಕೂಡ ಅಧಿಕಾರಿಗಳು ಕೊಟ್ಟಿಲ್ಲ. ಹೀಗಾಗಿ ಸುಮಾರು 20 ಲಕ್ಷ ಈ ಒಂದು ಟೆಂಡರನ್ನು ಕೊಡಲಾಗಿರುವಂಥದ್ದು. 19,90,000ಕ್ಕೂ ಹೆಚ್ಚು ಈ ಒಂದು ಟೆಂಡರನ್ನು ಕೊಟ್ಟಿರುವಂಥದ್ದು. ಆದರೆ ಕೇವಲ 3-4 ಲಕ್ಷದಲ್ಲಿ ಮುಗಿಯುವಂಥ ಒಂದು ರಿನೋವೇಷನ್ ಖರ್ಚನ್ನು ಸುಮಾರು 20 ಲಕ್ಷಕ್ಕೂ ಹೆಚ್ಚು ವ್ಯಯ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರಕ್ಕೆ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗಾಗಿ ಅಧಿಕಾರಿಗಳು, ಎಪಿಎಂಸಿ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರುವಂಥದ್ದು. ಹೀಗಾಗಿ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಮಾಹಿತಿ ಕೇಳಿದರೂ ಕೂಡ ಮಾಹಿತಿಯನ್ನು ಸರಿಯಾಗಿ ಅಧಿಕಾರಿಗಳು ಕೊಡೋದಕ್ಕೆ ಹಿಂದೇಟನ್ನು ಹಾಕಿರುವಂಥ ಒಂದು ಆರೋಪ ಈಗ ಕೇಳಿಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.